ನಮಸ್ಕಾರ. ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನಂತಂದ್ರೆ, ನಾವು ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು, ಯಾರನ್ನ ನಾವು ನಮ್ಮಿಂದ ತುಂಬಾ ದೂರವಾಗಿ ಹೋಗಿದ್ದಾರೆ, ನಾವು ಇಷ್ಟಪಟ್ಟಂತ ವ್ಯಕ್ತಿಗಳು ಅಥವಾ ಗಂಡ ಹೆಂಡತಿರಲ್ಲಿ ಭಿನ್ನಾಭಿಪ್ರಾಯ ಆಗಿ ಅವ್ರನ್ನ ಒಂದುಗೂಡಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡೋದಕ್ಕೆ ಮೇನ್ ಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂದ್ರೆ ತಲೆಮದ್ದು. ಕಲ್ಮದ್ದು ಅಂದ್ರೆ ಹೊಟ್ಟೆಗೆ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ. ಹೊಟ್ಟೆಗೆ ಆಗ್ತಕ್ಕಂಥ ಈಗ ನಾವು ಯಾರನ್ನೇ ಆದ್ರೂ ವಶೀಕರಣ ಮಾಡಬೇಕು ಅಂತಂದ್ರೆ ಅವರ ವಸ್ತು ಇರಬೇಕು. ಅವರ ವಸ್ತು ಮುಖಾಂತರ ಬಾಯಿ ಕಟ್ಟು ವಶೀಕರಣ ಆಕರ್ಷಣೆ ಮಾಡ್ಕೋಬೇಕು. ಅದಾದ್ಮೇಲೆ ಹೊಟ್ಟೆ ಕೊಡ್ಬೇಕು ನಾವು. ನೀವು ಏಕಾಏಕಿ ಇದ್ಯಾವುದನ್ನು ಮಾಡದೆ ಏಕಾಏಕಿ ಹೊಟ್ಟೆ ಕೊಡ್ತೀವಿ ಅಂತಂದ್ರೆ ಅದು ಯಾವುದೇ ಕಾರಣಕ್ಕೂ ಕೆಲಸ ಆಗಲ್ಲ. ಅಥವಾ ಬರೀ ವಶೀಕರಣ ಬಾಯಿ ಕಟ್ಟು ಆಕರ್ಷಣೆ ಇಷ್ಟೇ ಮಾಡ್ಕೊಂಡ್ರು ಕೆಲಸ ಆಗಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನು ಮುಖ್ಯವಾಗಿ ತಲೆಮದ್ದು. ಏನು ನಾವು ತಲೆಮದ್ದು, ಹೊಟ್ಟೆ ಮದ್ದು, ಈ ವಶೀಕರಣ ಮದ್ದು ಅಂತ ಏನ್ ಬಳಕೆ ಮಾಡ್ತೀವಿ, ಈ ನಾವು ಯಾವ ವ್ಯಕ್ತಿಯನ್ನ ನಾವು ವಶೀಕರಣ ಮಾಡ್ಕೋಬೇಕು ಆ ವ್ಯಕ್ತಿಗೆ ಮೇನ್ ಬೇಕಾಗಿರ್ತಕ್ಕಂಥ ವಸ್ತು ಏನು ಅಂತಂದ್ರೆ ಹೊಟ್ಟೆಗೆ ಆಗ್ತಕ್ಕಂಥದ್ದೇ ಮೇನ್. 100ಕ್ಕೆ 99 ಭಾಗ ನಾವು ವಶೀಕರಣ ಮಾಡ್ಬೋದು, ಆಕರ್ಷಣೆ ಮಾಡ್ಬೋದು, ಏನೇ ಮಾಡಿದ್ರು ಕೂಡ ಮೇನ್ ಕೆಲಸ ಮಾಡೋದೇ ಬಂದು ಹೊಟ್ಟೆಗೆ ಹಾಕಿದ್ರೇನೆ ಕೆಲಸ. ಯಾಕಂತಂದ್ರೆ ಏಕಾಏಕಿ ಅವ್ರೆಲ್ಲೋ ಇದ್ದಾರೆ ಮಾಡೋದಕ್ಕಾಗಲ್ಲ, ಹೊಟ್ಟೆ ಕೊಡೋದಕ್ಕಾಗಲ್ಲ ಅಂತಂದಾಗ ಸ್ವಲ್ಪ ಕೆಲಸ ಸಮಸ್ಯೆನೇ ಅದು. ಅಷ್ಟು ಸಾಧಾರಣವಾಗಿ ಕೆಲಸ ಸಾಧನೆ ಮಾಡೋದು ಕಷ್ಟನೇ. ಹಂಗಾಗಿ ನಾವು ಒಂದು ಮೂಲಿಕೆ ಮುಖಾಂತರದಲ್ಲಿ ಏನು ನಾವು ಅವ್ರ ತಲೆಮದ್ದು ಆಗಿರ್ಬೋದು, ಹೊಟ್ಟೆ ಕೊಡ್ತಕ್ಕಂಥ ವಿಚಾರ ಆಗಿರ್ಬೋದು, ಅಥವಾ ಅವ್ರ ಬಟ್ಟೆಗೆ ಹಚ್ಚೋದು, ಅವರ ಒಂದು ಗಾಡಿ ಬೈಕಿಗೆ ಯಾವ ತರನಾದ್ರೂ ಅವರು ಒಂದು ಅವ್ರ ದೇಹಕ್ಕೆ ಹಚ್ಚುವಂತ ಒಂದು ವಿಧಾನ, ಇದನ್ನ ನಾವು ಮಾಡ್ದಾಗ್ಲೇನೆ ಅವರ ಜ್ಞಾನ ನಮ್ಮ ಕಡೆಗೆ ಟರ್ನ್ ಓವರ್ ಆಗಿ ನಮ್ಮ ಮೇಲೆ ಅವ್ರ ಆಕರ್ಷಣೆ ಆಗಿ ನಾವು ಹೇಳ್ದಂಗೆ ಕೇಳೋದಕ್ಕೆ ಸಾಧ್ಯ. ಸುಮ್ಮನೆ ಏಕಾಏಕಿ ನೀವೆಲ್ಲೋ ಕುತ್ಕೊಂಡು ಫೋಟೋ ಕಳಿಸ್ರಿ, ಅವ್ರ ಹೆಸರು ಕಳಿಸ್ರಿ, ಅವ್ರ ಟೈಮ್ ಕಳಿಸಿ, ಹುಟ್ಟಿದ ಡೇಟ್ ಆಫ್ ಬರ್ತ್ ಕಳಿಸಿ, ಇದು ಯಾವುದೇ ಕಾರಣಕ್ಕೂ ಶುದ್ಧ ಸುಳ್ಳು. ಯಾಕಂತಂದ್ರೆ ಡೇಟ್ ಆಫ್ ಬರ್ತ್ ತಗೊಂಡು ಯಾರು ವಶೀಕರಣ ಮಾಡೋದಕ್ಕಾಗಲ್ಲ. ಅವ್ರ ಹೆಸರು ಹೇಳಿದ ತಕ್ಷಣನೇ ವಶೀಕರಣ ಮಾಡೋದಕ್ಕೂ ಆಗಲ್ಲ. ನೇರ ಪಾರ್ಟಿ ಕುತ್ಕೋಬೇಕು, ಸಂಕಲ್ಪ ಮಾಡಬೇಕು. ನಾವು ಮಾಡ್ತಕ್ಕಂಥ ಗಿಡಮೂಲಿಕೆ ಏನ್ ಪ್ರಯೋಗ, ಯಾವ ಮೂಲಿಕೆ ಮೇಲೆ ನಾವು ಮಾಡ್ತೀವೋ ಆ ಮೂಲಿಕೆಯನ್ನ ಆ ವ್ಯಕ್ತಿ ಕರೆಕ್ಟ್ ಆದಂತ ರೀತಿಯಲ್ಲಿ ಸಂಕಲ್ಪ ಮಾಡಿ ನಮ್ಮ ಕೈಯಾಗ ಕೊಟ್ಟು ನಾವು ಅದನ್ನ ಕರೆಕ್ಟ್ ಆದಂತ ರೀತಿಯಲ್ಲಿ ಸಿದ್ಧಿ ಮಂತ್ರವನ್ನ ಹಾಕೊಂಡು ಪ್ರಾಣ ಪ್ರತಿಷ್ಠೆ ಮಂತ್ರವನ್ನ ಕೊಟ್ಟು ಆ ನಂತರ ವಶೀಕರಣ ಬಾಯ್ಕಟ್ಟು ಆಕರ್ಷಣೆ ಮಾಡಿದಾಗ ಯಾವುದು ನಾವು ಯಾವ ವ್ಯಕ್ತಿಗೆ ನಾವು ಪ್ರಯೋಗ ಮಾಡ್ತೀವಿ ಆ ವ್ಯಕ್ತಿಗೆ ಅವರ ಒಂದು ಕಾಲಿನ ಮುಖಾಂತರ ಆಗಿರ್ಬೋದು, ಅವರ ಒಂದು ನೇತ್ರ ಮುಖಾಂತರ ಆಗಿರ್ಬೋದು, ಎಲ್ಲೋ ಅವರಿಗೆ ಅವರ ದೇಹಕ್ಕೆ ಒಂದು ಆಕರ್ಷಣೆ ಅಂತಕ್ಕಂಥದ್ದು ಹೋಗಿ ಸೇರಿ ಅವರ ಮೈಂಡು ನಮ್ಮ ಕಡೆ ಡೆವಲಪ್ ಆಗ್ತದೆ. ಅದು ಒಂದು ವಿದ್ಯೆ. ಸುಮ್ಮನೆ ಏಕಾಏಕಿ ನೀವು ಎಲ್ಲೋ ಕುತ್ಕೊಂಡು ಫೋಟೋ ಕಳಿಸಿದ ತಕ್ಷಣನೇ, ಅದಕ್ಕೋಸ್ಕರನೇ ನಾನು ಹೇಳೋದು ಯಾರೂ ಮಾಡೋದಕ್ಕಾಗಲ್ಲ. ನೋಡಿ, ಈ ತಲೆಮದ್ದು ಅಂದಾಗ ಯಾವ ರೀತಿ ಹೊಟ್ಟೆ ಕೊಡ್ತಕ್ಕಂಥ ಮದ್ದು ನೋಡಿ, ಈ ರೀತಿ ಇರ್ತದೆ. ಇದಕ್ಕೆ ನಾವು 21 ಗಿಡಮೂಲಿಕೆ, ಏನು 21 ಗಿಡಮೂಲಿಕೆನೋ ಸೇರಿಸಿ ಇದನ್ನ ನಾವು ಧೂಳಿ ತಯಾರು ಮಾಡ್ತಕ್ಕಂಥದ್ದು. ಈ ಧೂಳಿಯನ್ನ ತಯಾರು ಮಾಡಿ ಇಟ್ಕೊಂಡ್ರೆ ನೋಡಿ, ಇದೇ ಮುಖ್ಯ ಬೇಕಾಗಿರ್ತಕ್ಕಂಥದ್ದು. ಇದನ್ನ ಹೊಟ್ಟೆಗೆ ಕೊಡ್ಬೇಕಾದ್ರೆ ಕೊಡ್ತಕ್ಕಂಥ ವ್ಯಕ್ತಿ ಕೈಯಲ್ಲಿ ಮುಟ್ಟಬಾರ್ದು. ಯಾವ್ದಾದ್ರು ಒಂದು ಸ್ಪೂನೋ ಅಥವಾ ಯಾವ್ದಾದ್ರು ಒಂದು ಚಮಚದಲ್ಲಿ ಎತ್ತಿ ಅದನ್ನ ಹಾಕಿ ನಮ್ಮ ಮೈನ್ ಕೊಳೆ ಮುಖಾಂತರ ಇದು ಅದು ಎರಡನ್ನು ಮಿಕ್ಸ್ ಮಾಡಿ ಅವರ ಹೊಟ್ಟೆಗೆ ಕೊಟ್ರೆ 100ಕ್ಕೆ 100% ಕೆಲಸ ಮಾಡ್ತದೆ. ಅವ್ರ ಮೈಂಡು ನಮ್ಮ ಕಡೆ ತಿರುಗ್ತದೆ. ಅಷ್ಟು ಪವರ್ಫುಲ್ ಆದಂತ ಒಂದು ಇದು. ಯಾಕಂತಂದ್ರೆ ಈ ಧೂಳಿ ಅಂತಕ್ಕಂಥದ್ದು ವಶೀಕರಣಕ್ಕಾಗಿಯೇ ಬಳಕೆ ಮಾಡ್ತಕ್ಕಂಥದ್ದು. ಇದು ವಶೀಕರಣಕ್ಕೆ ರಾಮಬಾಣವಾಗಿ ಕೆಲಸ ಮಾಡ್ತಕ್ಕಂಥದ್ದೇ ಮೇಯ್ನು ಧೂಳಿ. ಈ ಧೂಳಿಯನ್ನ ಯಾವ ಮಾಂತ್ರಿಕ ಕರೆಕ್ಟ್ ಆದಂತ ರೀತಿಯಲ್ಲಿ ಮಾಡ್ಕೊಳ್ಳೋದು ಕಲ್ತಿರ್ತಾನೆ ಅವನು ವಶೀಕರಣ ವಿದ್ಯೆಯನ್ನ ಸಾಧನೆ ಮಾಡ್ಬೋದು. ಇದಕ್ಕೆ ನೋಡಿ, ಒಂದು 21 ಗಿಡಮೂಲಿಕೆ ಸೇರಿಸಿರ್ತೀವಿ, ಅಷ್ಟು ಪವರ್ಫುಲ್ ಆಗಿ ಮಾಡ್ಕೊಂಡಿರ್ತೀವಿ. ಅಥವಾ ಇದಕ್ಕಿನ್ನೂ ನಾವು ಸ್ಟ್ಯಾಂಡರ್ಡ್ ಬೇಕು ಅಂತಂದ್ರೆ 54 ಗಿಡಮೂಲಿಕೆ ಸೇರಿಸ್ತೀವಿ, 28 ಸೇರಿಸ್ತೀವಿ. ಈ ರೀತಿ ತರಾವರಿಲಿ ಮಾಡ್ಕೋತೀವಿ ನಾವು. ಇದ್ರ ಮುಖಾಂತರನೇ ಕೆಲಸ ಆಗೋದು. ವಶೀಕರಣ ಅಂದ ತಕ್ಷಣನೇ ಏಕಾಏಕಿ ನಾವೆಲ್ಲೋ ಕುತ್ಕೊಂಡು ಫೋಟೋ ಕಳಿಸಿದ ತಕ್ಷಣನೇ ಪ್ರಯೋಗ ಮಾಡೋದು ಅಂತಲ್ಲ. ಮೇಯ್ನಿಗೆ ತಲೆಮದ್ದು, ಏನು ಹೊಟ್ಟೆಗಾಗ್ತಕ್ಕಂಥ ಮದ್ದು, ಈ ಹೊಟ್ಟೆಗಾಗ್ತಕ್ಕಂಥ ಮದ್ದಿನ ಮುಖಾಂತರನೇ ಕೆಲಸ ಆಗೋದು. ಹೊಟ್ಟೆಗಾಗ್ತಕ್ಕಂಥ ಮದ್ದಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೆಲಸ ಮಾಡಲ್ಲ. ಹಂಗಾಗಿ ಕರೆಕ್ಟಾಗಿ ತಿಳ್ಕೊಂಡು ಒಳ್ಳೆ ಗುರುವಿನ ಹತ್ರ ಹೋಗಿ, ನೀವೆಲ್ಲೇ ಹೋಗಿ ಒಳ್ಳೆ ಗುರುವಿನ ಹತ್ರ ಹೋಗಿ ಒಳ್ಳೆ ವಿದ್ಯೆ ಕಲ್ತಿರತಕ್ಕಂಥ
ಒಂದು ಗುರುವಿನ ಭೇಟಿ ಮಾಡಿ ಕೆಲಸ ಮಾಡಿಸಿದ್ರೆ 100ಕ್ಕೆ 100 ಭಾಗ ನಿಮ್ಗೆ ರಿಸಲ್ಟ್ ಸಿಗ್ತದೆ. ಸುಮ್ಮನೆ ಏಕಾಏಕಿ ಎಲ್ಲೆಲ್ಲೋ ಕೂತ್ಕೊಂಡು ಫೋಟೋ ಕಳಿಸೋದು, ನೀವು ಆ ಥರ ಎಲ್ಲ ಮಾಡಿದಾಗ ಖಂಡಿತವಾಗ್ಲೂ ಅಲ್ಲಿ ಮೋಸ ಆಗ್ತದೆ. ನಮಸ್ಕಾರ, ಒಳ್ಳೆಯದಾಗಲಿ.